DPS Electronic City. ಮಾತು ಮನ ಗೆಲ್ಲಲಿ, ಚಿಂತನೆ ದೇಶ ಕಟ್ಟಲಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಮಿಥಿಲಾ, ಎಲೆಕ್ಟ್ರಾನಿಕ್ ಸಿಟಿ DPS ಡೆಲ್ಲಿ ಪಬ್ಲಿಕ್ ಸ್ಕೂಲ್ 8ನೇ ತರಗತಿಯ ವಿದ್ಯಾರ್ಥಿನಿ. ಎಲ್ಲರನ್ನು ಒಂದೇ ರೀತಿಯಲ್ಲಿ ನಡೆಸುವುದು ನ್ಯಾಯವೇ? ಇಲ್ಲ, ಎಲ್ಲರನ್ನು ಒಂದೇ ರೀತಿಯಲ್ಲಿ ನಡೆಸುವುದು ನ್ಯಾಯವಿಲ್ಲ. ಯಾಕೆಂದರೆ ಅವರ ಸಾಮರ್ಥ್ಯ ಮತ್ತು ಸ್ವಭಾವ ಬೇರೆ ಬೇರೆ ಆಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ವಿಭಿನ್ನವಾಗಿದ್ದಾರೆ. ಎಲ್ಲರ ಸಾಮರ್ಥ್ಯ ಮತ್ತು ಅಗತ್ಯಗಳು ಬೇರೆ ಬೇರೆ ಆಗಿರುತ್ತದೆ. ಶಾಲೆಯಲ್ಲಿ ಕೆಲವರಿಗೆ ಹೆಚ್ಚು ಮಾರ್ಗದರ್ಶನ ಬೇಕಾಗಿದೆ ಮತ್ತು ಕೆಲವರಿಗೆ ಕಡಿಮೆ ಮಾರ್ಗದರ್ಶನ ಸಾಕು. ಮನೆಯಲ್ಲಿ ಮಕ್ಕಳ ವಯಸ್ಸಿಗೆ ತಕ್ಕಂತೆ ಕೆಲಸ ನೀಡುತ್ತಾರೆ. ನ್ಯಾಯವೆಂದರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಕೊಡುವುದಿಲ್ಲ. ನ್ಯಾಯವೆಂದರೆ ಅವರಿಗೆ ಬೇಕಾದವನ್ನು ನೋಡಿ ಕೊಡುವುದು. ಒಂದು ಸಮಾಜದಲ್ಲಿ ಕರುಣೆ ಇರಬೇಕು. ಸಮಾಜದಲ್ಲಿ ಇರುವ ಎಲ್ಲರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಮಾನತೆ ಮತ್ತು ನ್ಯಾಯ ಒಂದು ಅಲ್ಲ. ಸಮಾನತೆ ಎಂದರೆ ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡುವುದು. ನ್ಯಾಯವೆಂದರೆ ಅವರಿಗೆ ಬೇಕಾದದನ್ನು ಕೇಳಿಸಿ ಕೊಡುವುದು. BR ಅಂಬೇಡ್ಕರ್ ಮತ್ತು APJ ಅಬ್ದುಲ್ ಕಲಾಂ ಇದಕ್ಕೆ ಉತ್ತಮ ಉದಾಹರಣೆ ಆಗುತ್ತಾರೆ. ಇವಾಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನ್ಯಾಯವೆಂದರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಕೊಡುವುದಾ? ಅಲ್ಲ, ನ್ಯಾಯವೆಂದರೆ ಬೇರೆ ಬೇರೆ ಅವರಿಗೆ ಬೇಕಾದರನ್ನು ತೆಗೆಸಿಕೊಂಡು ಕೊಡುವುದಾ? ಇದನ್ನು ನಿಮ್ಮ ಚಿಂತೆಗೆ ನಾನು ಬಿಡ್ತೀನಿ. ಒಳ್ಳೆಯ ಚಿಂತನೆ, ಒಳ್ಳೆಯ ನಾಳೆ. ಧನ್ಯವಾದಗಳು. ಜಯ ಕನ್ನಡ, ಜಯ ಕರ್ನಾಟಕ. ಥ್ಯಾಂಕ್ ಯು. Thank you, call number 5. Now, call number 6.